ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ 1 ಕಟ್ಟು ಮೆಂತ್ಯ ಹಿಡ್ಕೊಂಡಿದ್ದೀನಿ, 3 ಈರುಳ್ಳಿ, ಒಂದು 3 ಟೊಮೆಟೊ ಹಣ್ಣು, ಆಮೇಲೆ ಅದಕ್ಕೆ ಬೇಕಾದ ಮಸಾಲೆ ಅಂದರೆ ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಗರಂ ಮಸಾಲೆ, ಆಮೇಲೆ ಉಪ್ಪು ಇಷ್ಟು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮಾಡೋದು ಹೇಗಂತ ನಾನು ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನಿಲ್ಲಿ 2-3 ಟೇಬಲ್ ಸ್ಪೂನು ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೀನಿ. ಅಥವಾ ಯಾವುದೋ ನಿಮಗೆ ಯಾವ್ದು ಇಷ್ಟ ಅದು ಹಾಕ್ಕೊಳ್ಳಿ. ಆಮೇಲೆ ತುಂಡು ಮಾಡಿದ ಈ ಒಂದು 3 ಈರುಳ್ಳಿ ಇಟ್ಕೊಂಡಿದ್ದೀನಲ್ಲ, ಅದು ಕಟ್ ಮಾಡಿಟ್ಕೊಂಡು ಇದು ಹಾಕ್ಬಿಟ್ಟೆ ನಾನು ಒಗ್ಗರಣೆಗೆ. ಈ ರೀತಿ ನಮ್ಮನ್ನು ಬ್ರೌನ್ ಬಂದರೆ ಸಾಕು, ತುಂಬ ಕಪ್ಪಾಗೋದು ಬೇಡ, ಇಷ್ಟ ಆಗುತ್ತೆ ಸಾಕು. ಆಮೇಲೆ 3 ಟೊಮೆಟೊ ಹಣ್ಣು ಹಾಕಿದ್ದೀನಿ. ನೋಡಿ, ಇವಾಗ ಟೊಮೆಟೊ ಹಣ್ಣು ಹಾಕಿದ್ದೀನಿ ನಾನು. ಈಗ ಅದು ಎಣ್ಣೆ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಇನ್ನೂ ಫಾಸ್ಟಾಗಿ ಆಗುತ್ತೆ. ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಒಳ್ಳೆ ಸ್ಮೆಲ್ ಬರ್ತಾಯಿದೆ ಈಗಲೇ. ಇದು ಮೆಂತ್ಯ ಸೊಪ್ಪು ತುಂಬ ಹೆಲ್ದಿ ಆಗಿದ್ದರಿಂದ ಡಯಾಬಿಟಿಸ್ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಈಗ ನಾನು ಸ್ವಲ್ಪ ಹುಣಸೆಹಣ್ಣು ಕಲಿಸ್ಬಿಟ್ಟು ನೀರು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಖಾರದ ಜೊತೆ ಸ್ವಲ್ಪ ಹುಣಸೆಹಣ್ಣು ನೀರು ಬಿದ್ದರೆ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಸ್ವಲ್ಪ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ. ಆಮೇಲೆ ಈಗ ಒಂದೊಂದೇ ಮಸಾಲೆ ಹಾಕ್ತಿದ್ದೀನಿ. ಇದು ಅಚ್ಚಕಾರದ ಪುಡಿ 2 ಸ್ಪೂನು, ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಗರಂ ಮಸಾಲ, ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು. ಇದನ್ನೀಗ ಮಿಕ್ಸ್ ಮಾಡಬೇಕು. ಕುಲಿಯಲ್ಬೇಕು, ಗ್ಯಾಸ್ ಹೋಗಿದೆ. ನೋಡಿ, ನಾನಿಲ್ಲೀಗ ಖಾರದ ಪುಡಿ, ಅಚ್ಚಕಾರ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡ್ರು, ಆಮೇಲೆ ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು, ಸ್ವಲ್ಪ ಗರಂ ಮಸಾಲೆ ಪೌಡ್ರು, ಅರಿಶಿನ ಪುಡಿ ಇಷ್ಟು ಹಾಕ್ಕೊಂಡು ನಾನೀಗ ಮಿಕ್ಸಪ್ ಮಾಡಿ ನೋಡಿ ಈ ರೀತಿ ಬಂದಿದೆ. ಇದನ್ನು ನೀವು ಗೊಜ್ಜಾಗಿ ಮಾಡ್ಬೋದು, ಸ್ವಲ್ಪ ನೀರು ಹಾಕ್ಬಿಟ್ಟು ಗೊಜ್ಜಾಗಿ ಮಾಡ್ಬೋದು, ಅಥವಾ ಪಲ್ಯ ಟೈಪು ಸಾಂಬಾರಿಗೆ, ತಿಳಿ ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ, ಡಯಾಬಿಟಿಸ್ಗೆ ಇದು ಮೆಂತ್ಯ ಸೊಪ್ಪು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಮೆಲ್ ಬರುತ್ತೆ. ಈಗ ಈ ಸ್ಟೇಜಲ್ಲಿ ಒಂದು ಚಿಕ್ಕ ತುಂಡು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಪಲ್ಯ ಎಲ್ಲ ರೆಡಿಯಾಗಿದೆ. ಆಯಿಲ್ ಬಿಟ್ಕೊಂಡಿದ್ದೆ ನೋಡಿ, ಸೂಪರಾಗಿ ಸ್ಮೆಲ್ ಅಂತೂ. ಇದು ಅನ್ನದ ಜೊತೆ ಅಥವಾ ಖಾಲಿ ಅನ್ನದ ಜೊತೆ ಅಥವಾ ಸಾಂಬಾರು ಇಟ್ಕೊಂಡು ಬೇಳೆ ಸಾರು ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಒಂದು ಸರ್ತಿ ನಿಮ್ಮ ಮನೇಲಿ ಟ್ರೈ ಮಾಡಿ. ಇದು ಶುಗರಿಗೆ ತುಂಬ ಚೆನ್ನಾಗಿ ಆಗಿರೋದ್ರಿಂದ ಇದರಿಂದ ಡೈಲಿ ಒಂದೊಂದು ರೆಸಿಪಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ ನನ್ನ ಚಾನಲಲ್ಲಿ. ನೋಡಿ, ಇವಾಗ ಮೆಂತ್ಯ ಪಲ್ಯ ರೆಡಿಯಾಗಿದೆ. ಗೊಜ್ಜು ಅಥವಾ ಪಲ್ಯ ಏನೇ ಹೇಳ್ಬೋದು ನೀವು. ನೋಡಿ, ಅನ್ನದ ಜೊತೆಗೆ ನಾನು ಇಲ್ಲಿ ಮೊಸರು ಇಟ್ಕೊಂಡಿದ್ದೀನಿ, ಅದೇ ಪ್ರಕಾರ ಮೆಂತ್ಯ ಗೊಜ್ಜು ಇಟ್ಕೊಂಡಿದ್ದೀನಿ. ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ, ಸೂಪರಾಗಿ ಬಂದುಬಿಟ್ಟಿದೆ. ಇದು ಅನ್ನ, ಪಲ್ಯ, ಮೊಸರು ಹಾಕ್ಕೊಂಡು ಇವಾಗ ನಾವು ಊಟ ಮಾಡ್ತಿದ್ದೀವಿ. ಥ್ಯಾಂಕ್ ವಾಚಿಂಗ್.